ನೋಡಿದ ಎಂಟೈರ್ ವಿಡಿಯೋನ ನಾವೇ ಕ್ರಿಯೇಟ್ ಮಾಡ್ಬೋದು. ಹೇಗೆ? ಅದು ಫ್ರೀ AI ಟೂಲ್ಸ್ನ ಯೂಸ್ ಮಾಡಿ. ಇದು ಈ ವಿಡಿಯೋನ ಹೇಗೆ ಕ್ರಿಯೇಟ್ ಮಾಡೋದು, ಹೇಗೆ ಎಕ್ಸಾಕ್ಟ್ಲಿ ಹೇಗೆ ಮಾಡ್ಬೋದು, ಏನೇನು ಯೂಸ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ಪು ನೋಡೋಣ ಬನ್ನಿ. ಸೊ 20 ಮಿನಿಟ್ಸ್ ತೊಗೊಳುತ್ತೆ ಅಷ್ಟೇ. ಹೇಗೆ ಯೂಸ್ ಮಾಡಬೇಕು, ನಿಮಗೇನು ಗೊತ್ತಿಲ್ಲ, ಎಡಿಟಿಂಗ್ ಬಗ್ಗೆ ಏನು ನಾಲೆಡ್ಜೇ ಇಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೂ ಕೂಡ ಹೇಗೆ ಮಾಡೋದು, ಹೇಗೆ ಕ್ರಿಯೇಟ್ ಮಾಡೋದು ವೀಡಿಯೋಸ್ನ, ಹೇಗೆ ಮ್ಯೂಸಿಕ್ ಹೇಗೆ ಮಾಡೋದು, ಸಾಂಗ್ ಇರ್ಬೋದು, ವಿಡಿಯೋಸ್ ಇರ್ಬೋದು, ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ಕಲಿಯೋಣ. ಏನಕ್ಕಂದರೆ ಈ ವಿಡಿಯೋ ತುಂಬಾ ಪಾಪ್ಯುಲರ್ ಆಗಿದೆ. ವಿಡಿಯೋ ಯೂಟ್ಯೂಬಲ್ಲಂತೂ ತುಂಬಾ ರನ್ನಿಂಗಲ್ಲಿದೆ. ಫೇಸೇ ತೋರಿಸೋಗಿಲ್ಲ, ಹಾಗೆ ಕ್ರಿಯೇಟ್ ಮಾಡ್ಬೋದು. ಇವಾಗ ನೋಡಿ, ಕೊಕೊಮೆಲನನ್ನು ನರ್ಸರಿ ರೈಮ್ಸು ಎಕ್ಸಾಂಪಲ್ ತೊಗೊಳ್ಬೋದು ನಾವು. ಅದನ್ನು ಎಷ್ಟು ವ್ಯೂಸ್ ಬೇಗ ಗೊತ್ತಾ, ಅದರಲ್ಲಿ ಅವರೇ ಕ್ರಿಯೇಟ್ ಮಾಡಿರೋದು. ತುಂಬಾ ವ್ಯೂಸ್ ಬಂದಿದೆ. ಈ ಚಾನಲ್ ನೀವು ಚೆಕ್ ಮಾಡ್ಬೋದು ಎಷ್ಟು ಬಿಲಿಯನ್ಸ್ ವ್ಯೂಸ್ ಬಂದಿದೆ, ಎಷ್ಟು ಕ್ರಿಯೇಟ್ ಮಾಡಿದ್ದಾರೆ ಹೇಗೆಲ್ಲ ಅಂದ್ಬಿಟ್ಟು. ನೋಡಿ ಅಲ್ಲಿ 190 ಮಿಲಿಯನ್. ಸೊ ಇಟ್ಸ್ ಬಿಲಿಯನ್ಸ್ ಗಟ್ಟಲೆ ವ್ಯೂಸ್ ಹೋಗ್ತದೆ. ಸೊ ಟೋಟಲ್ ವ್ಯೂಸ್ ತುಂಬಾ ಚೆನ್ನಾಗಿ ಹೋಗ್ತಾಯಿದೆ ಕೊಕೊಮೆಲನಲ್ಲಿ. ಮತ್ತು ಎಸ್ಟಿಮೇಷನಾಗಿ ಮಂತ್ಲಿ ಇನ್ಕಮ್ ನೋಡಿ ಎಷ್ಟು ಬರುತ್ತೆ ಅಂತ. ರೆವೆನ್ಯೂ ಕೂಡ 4,90,000 ಅಂದರೆ ಜಸ್ಟ್ ಥಿಂಕ್ ಮಾಡಿ, ಅದು ಮಿಲಿಯನ್ಸ್ ಗಟ್ಟಲೆ ಬರುತ್ತೆ. ಸೊ ಟ್ಯುಟೋರಿಯಲ್ ಹೇಗೆ ಅಂತ ಇವಾಗ ನೋಡೋಣ, ಎಕ್ಸಾಕ್ಟಾಗಿ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ. ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಫಸ್ಟ್ ಹೇಗೆ ಫಿನಿಷ್ ಮಾಡೋದು, ಹೇಗೆ ಏನು ಟೂಲ್ಸ್ ಯೂಸ್ ಮಾಡಬೇಕು, ಅದ್ರ ಬಗ್ಗೆ ನಾಲೆಡ್ಜ್ ಎಲ್ಲ ತಿಳ್ಕೊಂಡು ಕ್ರಿಯೇಟ್ ಮಾಡೋಣ. ಓಕೆನಾ? ಫಸ್ಟ್ ಬಂದು ಮಕ್ಳಿಗಂದರೆ ಗೊತ್ತಲ್ಲ, ಮಕ್ಕಳಿಗೆ ಸಾಂಗ್ಸ್ ಅಂದರೆ ತುಂಬ ಇಷ್ಟ, ಮ್ಯೂಸಿಕ್ ಅಂದರೆ ತುಂಬ ಇಷ್ಟ. ಅದರಲ್ಲಿ ಅವರು ಕಲಿಯೋದಂದರೆ ಪೇರೆಂಟ್ಸ್ಗೂ ಖುಷಿ ಆಗುತ್ತೆ. ಅದೇ ಥರ ಇನ್ನೊಂದು ನೋಡಿ, ಇನ್ನೊಂದು ಚಾನಲ್ನ ನಿಮಗೆ ಶೋ ಮಾಡ್ತಾ ಇದ್ದೀವಿ. ಅದು ಜನ್ರೇಷನ್ ಏನಂತ ಯಾವ ಥರ ಸಾಂಗ್ಸ್ ಮಾಡ್ಬೋದು, 1 2 3 ಇರ್ಬೋದು, ಆಮೇಲೆ ಲಿರಿಕ್ಸು ಎಲ್ಲ ಥರನೂ ಕೂಡ. ಫಸ್ಟ್ ಸ್ಟೆಪ್ ಹೇಗೆ ಕ್ರಿಯೇಟ್ ಮಾಡೋದು ಕಿಡ್ ಸಾಂಗ್ನ ಅಂತ ಫಸ್ಟ್ ತಿಳ್ಕೊಳ್ಳಿ. ಏನೇನು ಐಡಿಯಾಸ್ ಬೇಕು ಎಲ್ಲನೂ. ಇವಾಗ ಗೊತ್ತಿರೋ ಹಾಗೆ ಮಕ್ಳು ಏನು ಇಷ್ಟಪಡ್ತಾರೆ, ಸೊ ಅದಕ್ಕೆ ChatGPT ಬೇಕು ಫಸ್ಟು. ಜೊತೆಗೆ ಈ ಯೋಚನೆ ಮಾಡಿ ಎಡಿಟಿಂಗ್ ಎಲ್ಲ ಮಾಡಬೇಕಾದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಟೈಮ್ ತೊಗೊಳುತ್ತೆ. ಸೊ ನೀವು ChatGPTಲಿ ಹೋದರೆ ಟೈಪ್ ಮಾಡಿದ್ರೆ ಸಾಕು, ಎಲ್ಲನೂ ಬರುತ್ತೆ. ಎಜುಕೇಷನಲ್ ಸಾಂಗ್ ಇರ್ಬೋದು, ಅಥವಾ ಎಂಟರ್ಟೈನ್ಮೆಂಟ್, ಯಾವ್ದಾವ್ದು ನೀಶ್ ಇರುತ್ತೆ. ತುಂಬ ಪಾಪ್ಯುಲರ್ ಮಕ್ಳಿಗೆ ನೀಶ್ ಯಾವುದು, ABC ಸಾಂಗ್ ಬರುತ್ತೆ. ಜೊತೆಗೆ ನಂಬರ್ಸ್ ಕೌಂಟ್ ಮಾಡೋದಿರುತ್ತೆ. ಆಮೇಲೆ ಆ್ಯನಿಮಲ್ ಸೌಂಡ್ ಹೇಗೆ ಮಾಡುತ್ತೆ, ಅದು ತುಂಬಾ ಮಕ್ಕಳು ಗುಡ್ ಮ್ಯಾನರ್ಸ್ ಇರ್ಬೋದು, ಡೈಲಿ ರುಟೀನ್ಸ್ ಎಲ್ಲ ಕೂಡ ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಬೆಡ್ ಟೈಮ್ ಸ್ಟೋರೀಸ್ ಎಲ್ಲ ಇರುತ್ತಲ್ಲ, ಅದನ್ನು ನೀವು ಜಸ್ಟ್ ChatGPTಗೆ ಹೋಗಿ ಅದನ್ನು ಟೈಪ್ ಮಾಡಿ. ನಿಮ್ಗೆ ಏನೇನು ಬೇಕು, ಯಾವ ಥರ ಬೇಕು ಅಂತ ಅದು ಟೈಪ್ ಮಾಡಿದ್ರೆ ಸಾಕು. ಡೀಟೇಲಾಗಿ ಕೊಡಬೇಕು. ಸೊ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ ನೀವು. ಸೊ ಅದನ್ನು ಜಸ್ಟ್ ಟೈಪ್ ಮಾಡಿ ಎಂಟರ್ ಕೊಟ್ಟರೆ ಸಾಕು, ಫುಲ್ ನಮಗೆ ಅದನ್ನು ಎಲ್ಲ ಪ್ರಿಂಟ್ ಮಾಡಿ ನಮಗೆ ರೆಡಿ ಡಾಕ್ಯುಮೆಂಟ್ನ ಕೊಟ್ಬಿಡುತ್ತೆ. ಸೊ ನಮ್ಗೆ ಐಡಿಯಾಸ್ ಎಲ್ಲ ಅದನ್ನು ನಮ್ಗೆ ಯಾವ್ದು ಬೇಕು, ಏನು ಬೇಕು ಅದೆಲ್ಲ ಪಿಕ್ ಮಾಡಿಕೊಂಡ್ರೆ ಸಾಕು. ಸೊ ಏನು ಮಾಡಬೇಕು ನೆಕ್ಸ್ಟ್, ಇದಕ್ಕೆ ಪ್ರಾಂಪ್ಟ್ ಹೇಗೆ, ಅದೆಲ್ಲ ಲಿರಿಕ್ಸ್ ಪ್ರಾಂಪ್ಟ್ ಎಲ್ಲ ಬೇಕಲ್ಲ, ಸಾಂಗ್ ಪ್ರಾಂಪ್ಟ್ನ ಅದನ್ನು ನಾವು ಮತ್ತೆ ChatGPTನ ಕೇಳಬೇಕು ಹೇಗೆ ಎತ್ತ ಅಂದ್ಬಿಟ್ಟು. ಸೊ ಅವಾಗ ನಾವು ಟೈಪ್ ಮಾಡಿ ರೈಮ್ಸು ಕ್ರಿಯೇಟ್ ಮಾಡಿ ಕೊಡುತ್ತೆ. ಯಾವ್ಯಾವ ಥರ ABC ಸಾಂಗ್ಸ್ ಎಲ್ಲ ಹೇಗೆ ಸಾಂಗ್ಸ್ ಕ್ರಿಯೇಟ್ ಮಾಡೋ ಲಿರಿಕ್ ಎಲ್ಲ ಅದು ಬರೆದು ಕೊಡುತ್ತೆ. ಎಷ್ಟು ಈಸಿ ಎಲ್ಲ ಎಷ್ಟು ಬೇಗ ಆಗುತ್ತೆ. ಸೊ ನಮ್ಗೆ ಏನೇನು ಬೇಕಾಗುತ್ತೆ ಕಿಡ್ಸ್ಗಳಿಗೆ ಅದನ್ನೆಲ್ಲ ಕೊಟ್ಟಾಗ ನಾವು ಅದನ್ನು ಜಸ್ಟ್ ನೋಡಿ ಈ ಥರ ಕಾಪಿ ಪೇಸ್ಟ್ ಮಾಡೋದಷ್ಟೇ, ಇನ್ನೇನಿಲ್ಲ. ಅಲ್ಲಿಂದ ಕಾಪಿ ಮಾಡೋದು, ಡಾಕ್ಯುಮೆಂಟ್ರಿಗೆ ಪೇಸ್ಟ್ ಮಾಡಬೇಕು. ಯಾವ ಡಾಕ್ಯುಮೆಂಟ್ರಿ ಯೂಸ್ ಮಾಡ್ಬೋದು ನಾವು, ಜಸ್ಟ್ ಅದು ಸೆಕೆಂಡ್ ಸ್ಟೆಪ್. ಸೊ ಫಸ್ಟ್ ಏನಾಗಿದೆ, ನಮಗೆ ಲಿರಿಕ್ ಸಿಕ್ತು, ಲಿರಿಕ್ನ ನಾವು ಸಾಂಗ್ ಆಗಿ ಮಾಡಬೇಕು. ಸಾಂಗ್ ಮಾಡೋದು ಹೇಗೆ, ಫಸ್ಟು ಪ್ರೊಫೆಷನಲ್ ಸೌಂಡಿಂಗ್ಸ್ ಸಿಸ್ಟಮ್ಸ್ ಅದನ್ನೆಲ್ಲ ಇಟ್ಕೊಂಡು ನಾವು ಮಾಡೋಕ್ಕಾಗಲ್ಲ. ಜಸ್ಟ್ ಸುನೋ ಅನ್ನೋ ಆ್ಯಪ್ ಇದೆ, ಅಥವಾ ಸುನೋ ಅನ್ನೋ ವೆಬ್ಸೈಟ್ಗೆ ಹೋಗಿ ಲಾಗಿನ್ ಆಗಿದ ತಕ್ಷಣ ಅಲ್ಲಿ ನಮಗೆ ಡೀಟೇಲ್ಸ್ ತೋರಿಸುತ್ತೆ. ಏನು ಹೈ ಕ್ವಾಲಿಟಿ ಡೀಟೇಲ್ಸ್ ಯಾವ್ಯಾವ ಥರ ಬೇಕೋ ಅದು ನೋಡಿ ಲಾಗಿನಲ್ಲೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಒಂದ್ಸರಿ ಗ್ಲ್ಯಾನ್ಸ್ ಮಾಡಿ ಏನೇನಿದೆ ಟೂಲ್ಸ್ ಎಲ್ಲ. ಅದರಲ್ಲಿ ಹೋಗಿ ನೀವು ಕಿಡ್ಸ್ ಟ್ಯೂನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಯಾವ್ಯಾವ ಥರ ಅಂದರೆ ಮ್ಯೂಸಿಕ್ ಬೇಕಿರ್ಬೋದು, ಪ್ರತಿಯೊಂದು ನಿಮ್ಮ ಇಷ್ಟದ ಪ್ರಕಾರನೇ ಸೆಲೆಕ್ಟ್ ಮಾಡ್ಕೊಳ್ಬೋದು. ಮತ್ತು ಸಿಂಗರ್ ಎಲ್ಲನೂ ಇರುತ್ತೆ ಅಲ್ಲಿ. ಜಸ್ಟ್ ನೀವು ಹೋಗಿ ಸೆಲೆಕ್ಟ್ ಮಾಡಿಕೊಂಡು ಸುನೋ AI ಅಂತ ಇರುತ್ತೆ, ಅಲ್ಲಿ ಹೋಗಿ ಡಿಸ್ಕ್ರಿಪ್ಷನ್ಲಿರೋದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಿ ಅಷ್ಟೇ. ಅಕೌಂಟ್ ನಿಮ್ದು ಆಲ್ರೆಡಿ ಇರುತ್ತಲ್ಲ, ಗೂಗಲ್ ಅಕೌಂಟ್ ಎಲ್ಲ, ಅಥವಾ ಇನ್ನೊಂದು ಕ್ರಿಯೇಟ್ ಮಾಡಿ ಲಾಗಿನ್ ಆದಮೇಲೆ ನಿಮಗೆ ಲಿರಿಕ್ ನೀವು ChatGPTಲಿರುತ್ತಲ್ಲ ಲಿರಿಕ್ಕು, ಅದನ್ನು ಕಾಪಿ ಮಾಡ್ಕೊಂಡಿದ್ದೀರ ಆಲ್ರೆಡಿ, ಪೇಸ್ಟ್ ಮಾಡಿ ಅಷ್ಟೇ. ಪೇಸ್ಟ್ ಮಾಡಿದ ತಕ್ಷಣ ಸ್ವಲ್ಪ ವೆಯ್ಟ್ ಮಾಡಿ, ಅದು ಜನ್ರೇಟ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ಅದು ಜನ್ರೇಟ್ ಆಗಿದ ತಕ್ಷಣವೇ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಅದು ಡ್ರೈ ಮಾಡುತ್ತಲ್ಲ, ಬಿಕಾಸ್ ಅದು ಕ್ರಿಯೇಟ್ ಮಾಡಿ ಕೊಡುತ್ತೆ. ಒಂದೊಳ್ಳೆ ಸಾಂಗು ಕ್ರಿಯೇಟ್ ಆಗುತ್ತೆ, ಒಂದೊಳ್ಳೆ ಟೋನ್ ಬರುತ್ತೆ, ಒಂದೊಳ್ಳೆ ಲಿರಿಕಲ್ಲಿ ಆ ಟ್ಯೂನ್ ಇರ್ಬೋದು, ಪ್ರತಿಯೊಂದು ನೀಟಾಗಿ ಕ್ರಿಯೇಟ್ ಆಗುತ್ತೆ.
ಕ್ರಿಯೇಟ್ ಆಗಿದ್ರೆ ಪ್ಲೇ ಮಾಡಿ, ಒಂದ್ಸರಿ ಪ್ಲೇ ಮಾಡಿ ನೀವು ಕೇಳಿಸ್ಕೊಳ್ಳಿ ಹೇಗೆ ಚೆನ್ನಾಗಿದೆಯಾ ಅಥವಾ ಏನಾದರೂ ಚೇಂಜಸ್ ಬೇಕಾ, ಇನ್ನೂ ಸ್ವಲ್ಪ ಏನಾದರೂ ಆ್ಯಡ್ ಆನ್ ಮಾಡಬೇಕಾ ಅಂತ ಎಲ್ಲ ಒಂದು ಸ್ವಲ್ಪ ಅದು ಟೈಮ್ ಕೊಟ್ಟು ಕೇಳಿಸ್ಕೊಳ್ಳಿ. ಓಕೆ ಚೆನ್ನಾಗಿದೆ ಅಥವಾ ಏನಾದ್ರು ಲಿಟಲ್ ಚೇಂಜಸ್ ಇದ್ದರೆ ಮತ್ತೆ ಅಲ್ಲೋಗಿ ಎಡಿಟ್ ಆಪ್ಷನ್ ಇರುತ್ತೆ. ಸೊ ಅದನ್ನು ನೀವು ಎಡಿಟ್ ಮಾಡ್ಬೋದು. ಅಲ್ಲಿ ಎಡಿಟ್ ಮಾಡಿ ಯಾವ ವರ್ಷನ್ ಬೇಕು ಅದನ್ನೆಲ್ಲ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ 3 ಬಟನ್ಸ್ ಕಾಣಿಸಿದೆಲ್ಲ ಅಲ್ಲೋಗಿ ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಆಪ್ಷನ್ ಕೊಟ್ಟರೆ ಅದು ನಿಮ್ಮ ಫೈಲ್ಸಲ್ಲಿ ಡೌನ್ಲೋಡ್ ಆಗುತ್ತೆ. ಸೊ ನೆಕ್ಸ್ಟು 3rd ಸ್ಟೆಪ್, ಇವಾಗ ಸಾಂಗ್ ಸಿಕ್ತು, ನೆಕ್ಸ್ಟ್ ಏನು ಮಾಡಬೇಕು, ವಿಜುವಲ್ಸ್ ಬೇಕು ನಮಗೆ. ಯಾವ್ದು ಆಲ್ಫಾಬೆಟ್ಸ್ ಅಂದರೆ ABCD ವಿಜುವಲ್ಸ್ ಬೇಕು, ಅಥವಾ ಏನೇ ಒಂದು ನಂಬರ್ಸ್ ಅಂದರೆ ನಂಬರ್ಸ್ ವಿಜುವಲ್ಸ್ ಬೇಕು. ಸೊ ಪ್ರತಿಯೊಂದು ವಿಜುವಲ್ಸ್ಗೆ ಮ್ಯಾಚ್ ಆಗಬೇಕು. ಮತ್ತು ನಾವು ChatGPTಗೆ ಹೋಗಿ ನಮಗೆ ಪ್ರಾಂಪ್ಟ್ಸ್ ಕೇಳೋಣ. ಸೊ ಎವ್ರಿ ನಮಗೆ ಸಾಂಗ್ಸ್ ಕೊಡ್ತಾ ಇಲ್ವಾ ChatGPT, ಯಾರು ಕೊಟ್ಟಿದ್ದು ಅವ್ರನ್ನ ಹೋಗಿ ಕೇಳೋಣ ಏನಂತ ನಮಗೆ ಪ್ರಾಂಪ್ಟ್ನ ಕೊಟ್ಬಿಟ್ಟು ಪ್ರಾಂಪ್ಟ್ನ ಕೊಡಿ ಈ ಥರ ಅಂತ ಕೇಳಬೇಕು. ಯಾವ ಥರ ನಮಗೆ ಕ್ರಿಯೇಟ್ ಮಾಡೋದಕ್ಕೆ, ವಿಜುವಲ್ಸ್ನ ಕ್ರಿಯೇಟ್ ಮಾಡೋಕ್ಕೆ ಪ್ರಾಂಪ್ಟ್ ಕೊಡಿ ಇರೋ ಸಾಂಗ್ಗೆ ಅಂತ ಟೈಪ್ ಮಾಡಿ ಸೆಂಡ್ ಮಾಡಿದ್ರೆ ಸಾಕು. ಪ್ರತಿಯೊಂದು ಪಾರ್ಟ್ ಬೈ ಪಾರ್ಟ್ ನಮಗೆ ಕಲರ್ಫುಲ್ಲಾಗಿ ಯಾವ್ಯಾವ ಥರ ಬೇಕು ನೀವು ಇನ್ನೂ ಡಿಸೈನ್ ಆಗಿ ಅದೆಲ್ಲನೂ ಬರೆದು ಪ್ರತಿಯೊಂದು ಪಿನ್ ಟು ಪಿನ್ ನಮಗೆ ಪ್ರಾಂಪ್ಟ್ ಕೊಡುತ್ತೆ. ಅದನ್ನು ನೀಟಾಗಿ ಒಂದು ಕಾಪಿ ಮಾಡಿ ಒಂದು ಡಾಕ್ಯುಮೆಂಟಲ್ಲಿ ಇಟ್ಕೊಳ್ಳಿ, ಬಿಕಾಸ್ ನಿಮಗೆ ಬೇಕಾಗುತ್ತೆ. ಯಾವುದು ಪ್ರೋ ಟಿಪ್ ಯಾವುದಂದ್ರೆ, ನೆಕ್ಸ್ಟ್ ಇಮೇಜ್ನ ಜನ್ರೇಟ್ ಮಾಡಬೇಕಂದ್ರೆ ಆ 3rd ಪ್ರಾಂಪ್ಟನ್ನು ಅದೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ಫಾಬೆಟ್ಸ್ ಇರ್ಬೋದು, ಫನ್, ಅನಿಮಲ್ಸು, ಕಿಡ್ಸ್, ಇವಾಗ ಮಕ್ಕಳಿಗೆ ಕ್ಯಾರೆಕ್ಟರ್ಸ್ ಎಲ್ಲ ಇಷ್ಟಲ್ವಾ ಒಂದು ಕಲರ್ಫುಲ್ಲಾಗಿ ನೋಡೋದಕ್ಕೆ, ಅದನ್ನೆಲ್ಲನೂ ಕೂಡ ನೀವು ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಯಾವುದ್ಯಾವುದು ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಾದಮೇಲೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆ ಪ್ರಾಂಪ್ಟ್ಸ್ನೆಲ್ಲ ನೀವು ಸ್ಟಡಿ ಮಾಡಿ ಓದಿ ಒಂದ್ಸರಿ ChatGPTನ ತೊಗೊಂಡು ಕ್ರಿಯೇಟ್ ಮಾಡಿಕೊಂಡು ಆ ಸ್ಟೆಪ್ ನೆಕ್ಸ್ಟ್ ಏನು ಮಾಡಿ, ನಾವೇನು ಯೂಸನ್ನ ಲಿಯಾಂಜರೋ AI ಅದು ಒಂದು ಟೂಲ್ ಇದೆ. ಆ ಟೂಲು ನಮಗೆ ವಿಜುವಲ್ಸ್ನ ಕ್ರಿಯೇಟ್ ಮಾಡಿ ಕೊಡುತ್ತೆ. ಅದಕ್ಕೆ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ಬೋದು. ಸರ್ಚ್ ಮಾಡಿ ಜಸ್ಟ್ ಲಾಗಿನ್, ಮಾಮೂಲಿ ಹೇಗೆ ನೀವು ಸುನೋಗೆಲ್ಲ ಲಾಗಿನ್ ಆದ್ರಲ್ವ ಅದೇ ಥರ ಲಾಗಿನ್ ಆದರೆ ಪ್ರಾಂಪ್ಟನ್ನು ಪೇಸ್ಟ್ ಮಾಡಿದ್ರೆ ಅದು ನಮಗೆ ಇಮೇಜ್ನ ಕೊಡುತ್ತೆ, ವಿಜುವಲ್ಸ್ನ ಕೊಡುತ್ತೆ. ಆ ವಿಡಿಯೋಸ್ನ ನಾವು ಸ್ಟೋರಿನ ಕ್ರಿಯೇಟ್ ಮಾಡ್ಬೋದು, ರೈಮ್ ಸಾಂಗ್ನ ಕ್ರಿಯೇಟ್ ಮಾಡ್ಬೋದು ಅಷ್ಟೇ. ಇಷ್ಟು ತುಂಬಾ ಈಸಿ, ಒಂದು 4 ಸ್ಟೆಪ್ಸ್ ಅಷ್ಟೇ. ತುಂಬ ಚೆನ್ನಾಗಿ ಕೂಡ ನೀವು ಅದನ್ನು ಕ್ರಿಯೇಟ್ ಮಾಡ್ಬೋದು. ಏನೇನು ಇಮೇಜಸ್ ಎಲ್ಲ ಬರುತ್ತೆ ಆ ಪ್ರಾಂಪ್ಟ್ನ ಪೇಸ್ಟ್ ಮಾಡಿದ ತಕ್ಷಣ ಆ ಪ್ರಾಂಪ್ಟ್ನ ಪೇಸ್ಟ್ ಮಾಡಿ ಬರೋ ಇಮೇಜಸ್ಸನ್ನೆಲ್ಲ ಸೇವ್ ಮಾಡಿ ನಿಮ್ಮ ಫೈಲ್ಸಲ್ಲಿ ಇಟ್ಕೊಂಡಿರಿ. ಫೈಲ್ಸಲ್ಲಿ ಸೇವ್ ಮಾಡಿ ಇಟ್ಕೊಂಡ್ಮೇಲೆ ಯಾವ ರೇಷಿಯೋದಲ್ಲಿ ಬೇಕು ನಿಮಗೆ, 9:6 ಬೇಕಾ ಅಥವಾ 16:9 ಬೇಕಾ, 1:1, ನೀವೇನು ಶಾರ್ಟ್ಸ್ ಮಾಡ್ತಾ ಇದ್ದೀರಾ ಅಥವಾ ಯಾವ ಥರ ದೊಡ್ಡ ಸ್ಟೋರಿ ಲಾಂಗ್ ವೀಡಿಯೋಸ್ ಕ್ರಿಯೇಟ್ ಮಾಡ್ತಿದ್ದೀರಾ ಅದನ್ನು ಮೆನ್ಷನ್ ಮಾಡಿ ಸೇವ್ ಮಾಡಿ ಇಟ್ಕೊಳ್ಳಿ. ಸೊ ಈಚ್ ವಿಜುವಲ್ಲು ಚೆಕ್ ಮಾಡಿ ಕರೆಕ್ಟ್ ಇದೆಯಾ, ಕರೆಸ್ಪಾಂಡಾಗಿ ಅದು ಮ್ಯಾಚ್ ಆಗ್ತಿದೆಯಾ ಅಂತೆಲ್ಲ ಚೆಕ್ ಮಾಡಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಕೂಡ ತುಂಬ ಎಂಜಾಯ್ ಮಾಡ್ತಿದ್ದೀರಾ ಅಂದ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಸೊ ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಓಕೆನಾ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ತೊಗೊಂಬರ್ತೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಏನು, ಸ್ಟೆಪ್ ಬೈ ಸ್ಟೆಪ್ ಹತ್ಬೇಕಲ್ವಾ ರೀಚ್ ಆಗೋದಕ್ಕೆ ಗೋಲ್ನ. ಸೊ ಫೋರ್ತ್ ಸ್ಟೆಪ್ ಏನಂದರೆ, ನಾವು ವಿಜುವಲ್ಸ್ ಇದೆಯಲ್ಲ ಅದನ್ನು ಆ್ಯನಿಮೇಷನ್ ಮಾಡಬೇಕು. ಅದು ಶೇಕಿಂಗ್ ಥರ ಆ್ಯನಿಮೇಷನ್ಸ್ ಮಾಡಬೇಕು. ಆ ಆ್ಯನಿಮೇಷನ್ ಮಾಡಬೇಕಂದ್ರೆ ಹೇಗೆ ಮಾಡಬೇಕು, ಹ್ಯಾಲಿಯೋ ಎ ಅಂತ ಇರುತ್ತೆ. ಅದು ಗೂಗಲಲ್ಲಿ ನೀವು ಜಸ್ಟ್ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಸೊ ನೀವು ಜಸ್ಟ್ ಕ್ಲಿಕ್ ಮಾಡಿ, ಇಲ್ಲ ಅಂದರೆ ಟೈಪ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಓಪನ್ ಮಾಡಿ ನೀವು ನೋಡಿ ತುಂಬ ವೀಡಿಯೋಸ್ ಎಲ್ಲ ಆಲ್ರೆಡಿ ಇರುತ್ತೆ, ವಿಜುವಲ್ಸ್ ಎಲ್ಲ ಇರುತ್ತೆ. ಜಸ್ಟ್ ನೀವು ಅದ್ರ ಪ್ರಕಾರನೇ ಪ್ರಾಂಪ್ಟ್ ಇರುತ್ತೆ, ಅಲ್ಲಿ ಹೋಗಿ ಎಡಿಟ್ಗೆ ಹೋಗ್ಬಿಟ್ಟು ಹೇಗೆ ಸ್ಟಾರ್ಟ್ ಮಾಡೋದು ಫಸ್ಟ್ ಅಲ್ಲಿ ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿದ ತಕ್ಷಣ ಡಿಸ್ಪ್ಲೇ ಆಗುತ್ತೆ. ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಕ್ರಿಯೇಟ್ಗೆ ಹೋಗಿ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಏನಿದೆ ಡೈಲಿ ಹೇಗೆ ಕ್ರಿಯೇಟ್ ಮಾಡ್ಬೋದು. ಸೊ ವೀಡಿಯೋಸ್ನ ಅದಲ್ಲಿ ಸೆಲೆಕ್ಟ್ ಮಾಡಿದ್ರೆ ಅದು ಪ್ರಾಂಪ್ಟ್ನ ಇಮೇಜ್ನ ಇನ್ಸರ್ಟ್ ಮಾಡಿ. ಯಾವ ಇಮೇಜ್ ನೀವು ತೊಗೊಂಡಿದ್ದೀರಾ, ನಂಬರ್ ತೊಗೊಂಡಿದ್ದೀರಾ, ಆ ಇಮೇಜ್ನ ಅಲ್ಲಿ ಇನ್ಸರ್ಟ್ ಮಾಡಿ ಜಸ್ಟ್ ಕ್ರಿಯೇಟ್ ಕೊಡಿ. ಕ್ರಿಯೇಟ್ ಮಾಡಿದ ತಕ್ಷಣ ಅದು ಕ್ರಿಯೇಟ್ ಆಗುತ್ತೆ. ಎಲ್ಲ ಇಮೇಜ್ನೂ ಕೂಡ ಇದೇ ಥರನೇ 26 ಇರುತ್ತಾ, ನಂಬರ್ಸ್ 100 ತೊಗೊಂಡಿದ್ದೀರಾ, 50 ತೊಗೊಂಡಿದ್ದೀರಾ, ಎಷ್ಟಿದ್ರೂ ಕೂಡ ಅದನ್ನು ಸೇಮ್ ಅದೇ ಪ್ರೋಸೆಸ್ ಮಾಡಿದ ತಕ್ಷಣ ಕ್ರಿಯೇಟ್ ಆಗುತ್ತೆ. ಎಲ್ಲ ವಿಜುವಲ್ಸು ನಿಮಗೆ ಕ್ರಿಯೇಟ್ ಆಗಿ ಬರುತ್ತೆ. ಆ್ಯಂಡ್ ಫಿಫ್ತ್ ಲಾಸ್ಟ್, ಎಡಿಟ್ ಆ್ಯಂಡ್ ಕಂಬೈನ್ ಎವ್ರಿಥಿಂಗ್. ಇವಾಗ ನಮ್ಮ ಹತ್ರ ಏನೇನಿರುತ್ತಲ್ವಾ, ಏನೇನು ಅಡುಗೆ ಮಾಡಿರ್ತೀವನ್ನೆಲ್ಲ ಎಲ್ಲ ತಟ್ಟೆಗೆ ಹಾಕ್ಕೊಂಡು ತಿನ್ನೋದಲ್ವಾ, ಹಾಗೆ ಅದನ್ನು ಕ್ಯಾಪ್ಕಟ್ಸಲ್ಲಿ ಎಲ್ಲನೂ ಆ್ಯಡ್ ಮಾಡಬೇಕು. ಸೊ ಫಸ್ಟ್ ಏನೇನಿದೆ ನಮ್ಮದು, ಫಸ್ಟು ಸಾಂಗ್ನ ಕ್ರಿಯೇಟ್, ಅಥವಾ ನೀವು ಕ್ಯಾಪ್ಕಟ್ಟಲ್ಲಿ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನಿಮ್ಮ ಹತ್ರ ಯಾವುದೇ ಇದೆ ಡೈರೆಕ್ಟ್ರಿ ಅದನ್ನು ಕೂಡ ಯೂಸ್ ಮಾಡ್ಬೋದು. ಲೈಕ್ ಕೈನ್ಸ್ಟಾರ್ ಇರ್ಬೋದು, VN ಇರ್ಬೋದು, ಯಾವುದರಲ್ಲಾದರೂ ಹಾಕ್ಕೊಳ್ಳಿ. ಸೊ ಎಲ್ಲನೂ ಒನ್ ಬೈ ಒನ್ ಆ್ಯಡ್ ಮಾಡ್ತಾ ಹೋಗಿ.
ಆ್ಯಡ್ ಮಾಡಿಕೊಂಡು ಲಿರಿಕ್ ವಿಜುವಲ್ಸ್ ಎಲ್ಲನೂ ಪ್ರತಿಯೊಂದು ಆ್ಯಡ್ ಮಾಡಿ ಸಿಂಕ್ ಆಗೋ ಥರ ಡ್ರ್ಯಾಗ್ ಮಾಡಿ. ಅದು ಪ್ರತಿಯೊಂದು ಸಿಂಕ್ ಆಗಬೇಕು. ಸುಮ್ಮನೆ ಯಾವುದೋ ಇವಾಗ ಬಿ ಲೆಟರ್ ಸಾಂಗ್ ಬರ್ತಿದೆ ಅಂದಾಗ ಸಿ ಡಿಸ್ಪ್ಲೇ ಆದರೆ ಚೆನ್ನಾಗಿ ಕಾಣಿಸಲ್ಲ ಅಲ್ವಾ. ಸೊ ಅದ್ರದ್ದು ಅದನ್ನೇ ಡಿಸ್ಪ್ಲೇ ಆಗಬೇಕು ಮತ್ತು ಟೈಮಿಂಗ್ಸು ಸ್ವಲ್ಪ ಚೆನ್ನಾಗಿರಬೇಕು. ಅದನ್ನು ಒಂದ್ಸರಿ ಎಲ್ಲ ನೀಟಾಗಿ ಹಾಕ್ಬಿಟ್ಟು ಪ್ಲೇ ಮಾಡಿ. ಈವನ್ ಸಾಂಗು ಕೂಡ ಪ್ರತಿಯೊಂದು ಹಾಕಿ ಜಸ್ಟ್ ಅಡ್ಜಸ್ಟ್ ಮಾಡಿಕೊಂಡು ಆಡಿಯೋ ಇರ್ಬೋದು, ಟೈಮಿಂಗ್ ಎಲ್ಲನೂ ಪ್ರತಿಯೊಂದು ಚೆಕ್ ಮಾಡಿ. ಆಮೇಲೆ ಫೈನಲಾಗಿ ಅದನ್ನು ಪ್ಲೇ ಮಾಡಿ ಎಕ್ಸ್ಪೋರ್ಟ್ ಮಾಡಿ. ಎಷ್ಟು ಯಾವ ಥರ ಹೈ ಬೇಕಾ, ಕ್ವಾಲಿಟಿ ಯಾವ ಕ್ವಾಲಿಟಿಯಲ್ಲಿ ಬೇಕು ಅಂತ ಎಕ್ಸ್ಪೋರ್ಟ್ ಮಾಡಿ. ದ ಫೈನಲ್ ಲುಕ್ ಹೀಗಿರುತ್ತೆ. ಸೊ ನೀವು ಕ್ರಿಯೇಟ್ ಮಾಡಿ ಹೇಗೆ ಅನ್ನಿಸ್ತು ಅಥವಾ ಕಮೆಂಟ್ ಮಾಡಿ. ಏನೇನು ಐಡಿಯಾಸ್ ಬೇಕಾ, ಚೇಂಜಸ್ ಬೇಕಾ, ಪ್ರತಿಯೊಂದು ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಯಾವ್ಯಾವ್ದು ನಾವು ಯೂಸ್ ಮಾಡಿರೋ 4 ಟೂಲ್ಸ್ನ ನೋಡ್ಕೊಳ್ಳಿ. ಆ ಟೂಲ್ಸ್ನ ಯೂಸ್ ಮಾಡಿ. ಅಥವಾ ನಿಮಗೂ ಚೆನ್ನಾಗಿ ಅನಿಸಿದ್ರೆ ಬೇರೆ ಟೂಲ್ಸ್ನ ಯೂಸ್ ಮಾಡಿ ಕ್ರಿಯೇಟ್ ಮಾಡ್ಬೋದು. ಬಟ್ ದಿಸ್ ದ ಬೆಸ್ಟ್ ಅನಿಸುತ್ತೆ. ಸೊ ನಿಮ್ಮ ಟೀಮ್ ಹೇಗೆ ಗೈಡ್ ಮಾಡೋದು ಎಲ್ಫುಲ್ ತುಂಬ ಈಸಿ ಅನ್ನಿಸ್ತಲ್ಲ. ಸೊ ಏನು ಗೊತ್ತಿಲ್ಲದೇನೂ ಕೂಡ ಎಲ್ಲನೂ ಮಾಡ್ಬೋದು. ಸೊ ತಿಳ್ಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾವುದು ಕಷ್ಟ ಇಲ್ಲ. ಮನಸ್ಸು ಮಾಡಿ ಇಷ್ಟಪಟ್ಟು ಕಲ್ತ್ಕೊಂಡ್ರೆ ಯಾವುದು ಕಷ್ಟ ಇಲ್ಲ. ಪ್ರಯತ್ನ ಅನ್ನೋದನ್ನು ಪಡ್ತಾ ಇರಬೇಕು. ಸೊ ಪ್ರಯತ್ನ ಯಾವಾಗಲೂ ಪ್ರತಿಫಲ ಸಿಗುತ್ತೆ. ಕರೆಕ್ಟ್? ಥ್ಯಾಂಕ್ ಯು. Says meow.